ಹಿಂದೂಗಳು ತುಂಬಾ ಪೊಗ್ಲು ಸ್ವಭಾವದವರು. ಪಕ್ಕದಲ್ಲೇ ಇರ್ತೀವಿ ನಾವು. ದಿಕ್ಕದಲ್ಲಿರೋ ದಮ್ಮೆಲ್ಲ ಹಾಕಿ ಹತ್ಕೊಳ್ಳಿ, ನಿಮ್ ಕೆಲದೇನ್ ಕಿತ್ಕೊಳಕಾಗತ್ತೋ ಹತ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಬೆಳಗ್ಗೆ ಏರ್ಪೋರ್ಟಿಗೆ ಹೋಗುವಾಗ ರಸ್ತೆ ಮಧ್ಯೆ ನನ್ನ ಯೂಟ್ಯೂಬ್ನಲ್ಲಿ ದುರಂಧರ್ 2 ಟ್ರೈಲರ್ ನೋಡ್ತಾ ಇದ್ದೆ. ಅದರಲ್ಲಿರೋ ಕೆಲ ಸೀನ್ಸ್ನ ನೋಡಿ ನನಗೆ ಇದನ್ನು ಮುಂಚೆ ಎಲ್ಲೋ ಓದಿದ ನೆನಪಾಯಿತು. ಅದಕ್ಕೆ ಇವತ್ತು ನಾನು ಆ್ಯಕ್ಚುಲಾಗಿ ಇರಾನ್ ವಾರ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿದ್ದೆ. ನಾನು ಮೊದಲು ದುರಂಧರ್ನ ಕೆಲ ಸೀನ್ಸ್ನ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ. ದುರಂಧರ್ ಮೂವಿ ರಿಲೀಸ್ ಆದಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಡಿಸ್ಕಷನ್ ಸ್ಟಾರ್ಟ್ ಆಗಿದೆ. ಐರಾನಿಕನಲ್ಲಿ ಅಂದರೆ ಭಾರತ ಒಳಗಿರೋ ಒಂದು ಲೆಫ್ಟ್ ಲಿಬ್ರಲ್ ಎಕೋಸಿಸ್ಟಮ್ ಇದೆಲ್ಲ ಆ್ಯಕ್ಟಿವೇಟ್ ಆಗಿದೆ. ಈ ಮೂವಿ ಮತ್ತು ಅದರಲ್ಲಿರೋ ಕೆಲವೊಂದು ಸೀನ್ಸ್ ಏನೋ ಅವ್ರ ಬಗ್ಗೆನೇ ಇರೋ ಥರ ಒಂದು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನನಗೆ ಅನ್ಸೋದೇನೆಂದರೆ ಬರ್ನಲ್ ಹಾಕ್ಕೊಂಡ್ರು ಅವ್ರಿಗೆ ರಿಲೀಫ್ ಸಿಗ್ತಾ ಇಲ್ಲ. ಈ ಬರ್ನಿಂಗ್ ಫೀಲ್ ಸದ್ಯಕ್ಕೆ ಕಡಿಮೆ ಆಗೋ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಯಾಕಂದರೆ ಲೆಫ್ಟ್ ಲಿಬ್ರಲ್ ವಿಂಗ್ ಇದೆಯಲ್ಲ ಬಾಲಿವುಡ್ ಒಳಗೆ, ಒಂದು ಬಿಲ್ಡ್ ಮಾಡಿದ ಒಂದು ಐಡಿಯಾಲಜಿಕಲ್ ಎಕೋಸಿಸ್ಟಮ್ ಅದು ದಿನಕ್ಕೆ ಕೊಲ್ಯಾಪ್ಸ್ ಆಗ್ತಾ ಇದೆ. ಈ ಮೂವಿ ಯಾಕಿಷ್ಟು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಫಸ್ಟ್ ನಾವು ಬಾಲಿವುಡ್ ಹಿಸ್ಟ್ರಿನ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಯಾಕಂದರೆ ಬಾಲಿವುಡ್ನಲ್ಲಿ ಒಂದು ಸಮಯದಲ್ಲಿ ಎಂಟೈರ್ ಐಡಿಯಾಲಜಿಕಲ್ ನರೇಟಿವ್ ಇದೆಯಲ್ಲ, ಅದು ಹೈಜಾಕ್ ಆಗಿತ್ತು. ನಿಮಗೆ ಹೇಳಬೇಕಂದ್ರೆ 1970s ಬಾಲಿವುಡ್ನಲ್ಲಿ ಒಂದು ಮೇಜರ್ ಶಿಫ್ಟ್ ಆಯಿತು. ಆ ಟೈಮಲ್ಲಿ ಒಂದು ಲೆಫ್ಟ್ ಲೀನಿಂಗ್ ಮಾರ್ಕ್ಸಿಸ್ಟ್ ಸೋಷಲಿಸ್ಟ್ ಮೈಂಡ್ಸೆಟ್ ಇರೋ ಕೆಲವೊಬ್ಬರು ಸ್ಕ್ರಿಪ್ಟ್ ರೈಟರ್ ಆಗಿ ಎಂಟ್ರಿ ಕೊಡ್ತಾರೆ. ಅವರು ಸ್ಕ್ರಿಪ್ಟ್ ರೈಟಿಂಗ್ ಕೈ ತೊಗೊಂಡ್ಮೇಲೆ ಆಲ್ಮೋಸ್ಟ್ ಪ್ರತಿ ಮೂವಿಯಲ್ಲೂ ಒಂದು ಕಾಮನ್ ನೆರೇಟಿವ್ನ ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ನೆರೇಟಿವ್ ಏನಂದರೆ, ಭಾರತ ಒಂದು ಕರಪ್ಟ್ ಸ್ಟೇಟ್, ಭಾರತ ಸೊಸೈಟಿ ಕೊಲ್ಯಾಪ್ಸ್ ಆಗ್ತಾ ಇದೆ, ಈ ಕೊಲ್ಯಾಪ್ಸಿಂಗ್ ಸೊಸೈಟಿನ ಸೇವ್ ಮಾಡೋದಕ್ಕೆ ಒಬ್ಬ ಹೀರೋ ಬರ್ತಾನೆ. ಆ ಹೀರೋ ಒಂದು ಅನ್ಜಸ್ಟ್ ಸ್ಟೇಟ್ ವಿರುದ್ಧ ಫೈಟ್ ಮಾಡ್ತಾನೆ. ಇದರಲ್ಲಿ ನ್ಯಾಚುರಲಿ ಏನಾಯ್ತಂದರೆ ಅಂಡರ್ವರ್ಲ್ಡ್ನ ಗ್ಲೋರಿಫೈ ಮಾಡಲಾಯಿತು. ಫಾರ್ ಎಕ್ಸಾಂಪಲ್, ದಾವೂದ್ ಇಬ್ರಾಹಿಂ ಆ್ಯಂಡ್ ಹಿಸ್ ಗ್ಯಾಂಗ್ನ ಒಂಥರ ಗ್ಲೋರಿಫೈ ಆಗಿ ತೋರಿಸಲಾಯಿತು. ಅಂಡರ್ವರ್ಲ್ಡ್ನ ಒಂದು ರೆವಲ್ಯೂಷನರಿ ಸ್ಟ್ರಗಲ್ ಅಂತ ಪೋರ್ಟ್ರೇ ಮಾಡಿದ್ರು. ಹಿಂದೂ ಎಂಟಿಟಿನ ನೆಗೆಟಿವ್ ಆ್ಯಂಡ್ ಮಾಕ್ರಿ ಥರ ತೋರಿಸಲಾಯಿತು. ಅಲ್ಲಿ ಐಡಿಯಾಲಜಿ ಒಂದು ಫಿಲ್ಟರ್ ಆಗಿಬಿಟ್ಟಿತ್ತು. ಈ ಐಡಿಯಾಲಜಿಗೆ ನೀವು ಫಿಟ್ ಆಗಲಿಲ್ಲ ಅಂದರೆ ಸ್ಕ್ರಿಪ್ಟ್ ರೈಟಿಂಗ್ ಜಾಬು ಇಲ್ಲ, ಯಾವುದೇ ಥರದ್ದು ನಿಮಗೂ ಜಾಬು ಸಿಗ್ತಾ ಇರಲಿಲ್ಲ. ಇಲ್ಲಿ ರಿಸಲ್ಟ್ ಏನಾಯ್ತಂದರೆ, ಎಟ್ ದ ಎಂಡ್ ಈ ಐಡಿಯಾಲಜಿಕಲ್ ಕ್ಲಾಸ್ ಆಫ್ ಸ್ಕ್ರಿಪ್ಟ್ ರೈಟರ್ಸ್ ಇದ್ರಲ್ಲ, ಗ್ರ್ಯಾಜುವಲಿ ಈ ಬಾಲಿವುಡ್ನ ಒಂದು ನರೇಟಿವ್ ಮೇಲೆ ಫುಲ್ ಕಂಟ್ರೋಲ್ ತೊಗೊಂಡ್ರು. ಮತ್ತು 1990s ಮತ್ತೊಂದು ಮೇಜರ್ ಶಿಫ್ಟ್ ಆಯಿತು. ಬಾಲಿವುಡ್ಗೆ ಒಂದು ಹೊಸ ಸ್ಟ್ರಕ್ಚರ್ ಇಂಟ್ರೊಡ್ಯೂಸ್ ಆಯಿತು. ಅದೇನೆಂದರೆ, ಫಿಲ್ಮ್ ಫೆಸ್ಟಿವಲ್ ಸ್ಟಾರ್ಟ್ ಆದವು, ಹೊಸ ಫಿಲ್ಮ್ ಕ್ರಿಟಿಕ್ಸ್ ಬಂದರು, ಮತ್ತು ಇಂಟರ್ನ್ಯಾಷನಲ್ ಫಂಡಿಂಗ್ ಬಾಡೀಸ್ ಮೂವಿನ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದ್ರ ಜೊತೆಗೆ ಒಂದು ಇಲೈಟ್ ಕ್ಲಬ್ ಕೂಡ ಕ್ರಿಯೇಟ್ ಆಯಿತು. ಆ ಇಲೈಟ್ ಕ್ಲಬ್ನ ಸಿನಿಮಾನ ಒಂದು ನ್ಯೂ ಮಾರಲ್ ಲೆನ್ಸ್ ಮೂಲಕ ಜಡ್ಜ್ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಕಲ್ಚರಲ್ ಅಥವಾ ಆರ್ಟಿಸ್ಟಿಕ್ ಎಕ್ಸಲೆನ್ಸ್ ಬಗ್ಗೆ ಹೆಚ್ಚು ಫೋಕಸ್ ಮಾಡಲಿಲ್ಲ. ಇನ್ಸ್ಟೆಡ್ ಅವರು ಇಂಟ್ರೊಡ್ಯೂಸ್ ಮಾಡಿದ ನ್ಯೂ ನರೇಟಿವ್ ಲೇಯರ್ ಏನಂದರೆ, ಒಂದು ಪ್ರತಿ ಮೂವಿಯಲ್ಲೂ ಕ್ಯಾಸ್ಟ್ ಅಪ್ರೆಷನ್ನ ಹೈಲೈಟ್ ಮಾಡೋದು, ಪ್ರತಿ ಮೂವಿಯಲ್ಲೂ ಹಿಂದೂ ಫಂಡಮೆಂಟಲಿಸಮ್ನ ಹೈಲೈಟ್ ಮಾಡೋದು, ಪ್ರತಿ ಮೂವಿಯಲ್ಲೂ ಒಂದು ಪಾವರ್ಟಿನ ತೋರಿಸೋದು, ಅಂದರೆ ಬಡತನನ ಎಕ್ಸಾಗ್ರೇಷನ್ ಆಗಿ ತೋರಿಸೋದು. ಅಂದರೆ ದೇಶದಲ್ಲಿ ಪಾವರ್ಟಿ ಅಂದರೆ ಬಡತನ ಹೊರತುಪಡಿಸಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡೋದು. ಈ ಪೂರ್ಣ ನರೇಟಿವ್ ಏನಾಯ್ತಂದರೆ, ಸ್ಟೇಟ್ ಈಸ್ ಬ್ರೂಟಲ್, ಗೌರ್ಮೆಂಟ್ ಈಸ್ ವೆರಿ ಅಪ್ರೆಸಿವ್, ಸಪ್ರೇಟಿಸ್ಟ್ ಆರ್ ಆ್ಯಕ್ಚುಲಿ ಫ್ರೀಡಮ್ ಫೈಟರ್ಸ್ ಥರ ಪೋರ್ಟ್ರೇ ಮಾಡ್ತಾಯಿದ್ರು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಮೂವೀಸ್ ಮುಖಾಂತರ ಇಂಡಿಯಾನ ಒಂದು ಫೇಲ್ ಡೆಮೋಕ್ರಸಿ ಅಂತ ಪೋರ್ಟ್ರೇ ಮಾಡೋದು. ಯಾವುದಾದ್ರೂ ಮೂವಿ ಇಂಡಿಯಾದ ಸಿವಿಲೈಸೇಷನ್ ಬಗ್ಗೆ ಆಗಲಿ, ಕಲ್ಚರ್ ಅಥವಾ ಟ್ರೆಡಿಷನ್ ಬಗ್ಗೆ ಮಾತನಾಡಿದ್ರೆ ಅದಕ್ಕೆ ಒಂದು ತಕ್ಷಣ ಪ್ರೊಪಗಂಡಾ ಟ್ಯಾಗ್ ಹಾಕಿ ಡಿಸ್ಮಿಸ್ ಮಾಡ್ತಾಯಿದ್ರು. ಇದರಿಂದ ಕ್ಲಿಯರ್ ಆಗೋದೇನೆಂದರೆ, ಈ ಇಲೈಟ್ ಕ್ಲಬ್ ಡಿಸೈಡ್ ಮಾಡ್ತಾಯಿತ್ತು ಯಾವ ಮೂವಿಗೆ ಗ್ಲೋಬಲ್ ಎಕ್ಸ್ಪೋಜರ್ ಸಿಗಬೇಕು ಅಂತ, ಯಾವ ಮೂವಿಗೆ ಅವಾರ್ಡ್ ಸಿಗಬೇಕು ಅಂತ, ಯಾವ ಮೂವಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ತೋರಿಸ್ಬೇಕು ಅಂತ, ಯಾರಿಗೆ ಇಂಟರ್ನ್ಯಾಷನಲ್ ಫಂಡಿಂಗ್ ಸಿಗಬೇಕು, ಯಾವ ಡೈರೆಕ್ಟರ್ಗೆ ಇಂಟರ್ನ್ಯಾಷನಲ್ ವಿಸಿಬಿಲಿಟಿ ಕೊಡಬೇಕು ಅಂತ. ಅಂದರೆ ಬಾಲಿವುಡ್ ಒಂದು ಕಲ್ಚರಲ್ ಪ್ರೊಜೆಕ್ಷನ್ ಆಗಿ ಕನ್ವರ್ಟ್ ಆಗಿತ್ತು, ಒಂದು ಪರ್ಟಿಕ್ಯುಲರ್ ಪೊಲಿಟಿಕಲ್ ಐಡಿಯಾಜನ್ನ ಪ್ರಮೋಟ್ ಮಾಡೋದಕ್ಕೆ. 2002ರಿಂದ 2015 ನಡುವೆ ಸುಮಾರು 15 ವರ್ಷಗಳ ಕಾಲ ಇಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಎಂಟ್ರಿ ಕೊಡ್ತವೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಯುರೋಪಿಯನ್ ಯೂನಿಯನ್ ಆ್ಯಂಡ್ ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫೋರ್ಡ್ ಫೌಂಡೇಶನ್. ಇವರು ಇಂಡಿಯನ್ ಫಿಲ್ಮ್ಸ್ಗೆ ಗ್ರ್ಯಾಂಟ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದ್ರ ಮೂಲಕ ಐಡಿಯಾಲಜಿಕಲೆನ್ಸ್ ಕೂಡ ಕ್ರಿಯೇಟ್ ಮಾಡಲಾಯಿತು. ಆ ನರೇಟಿವ್ ಏನಂದರೆ, ಪ್ರತಿ ಮೂವಿಯಲ್ಲೂ ಇಂಡಿಯಾ ಇಸ್ ಅ ಮೆಜಾರಿಟೇರಿಯನ್ ಸ್ಟೇಟ್, ಇಂಡಿಯಾ ಇಸ್ ವೆರಿ ಅಪ್ರೆಸಿವ್, ಮೈನಾರಿಟೀಸ್ ಆರ್ ಪರ್ಪೆಚುವಲ್ ಆ್ಯಂಡ್ ವಿಕ್ಟಿಮ್ಸ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಿದ್ರೆ, ಇಂಡಿಯನ್ ಇನ್ಸ್ಟಿಟ್ಯೂಷನ್ನ ಅಂದರೆ ಪೊಲೀಸ್ನ, ಇಂಟೆಲಿಜೆನ್ಸ್ ಏಜೆನ್ಸಿನ, IB ಮತ್ತು ರಾನ ಇಲ್ಲಿ ನೆಗೆಟಿವ್ ಥರ ಪೋರ್ಟ್ರೇ ಮಾಡಲಾಗ್ತಿತ್ತು. ಇವರು ಅಂದರೆ ಇಂಡಿಯನ್ ಏಜೆನ್ಸೀಸ್, ರಾ, IB ಇವರೆಲ್ಲ ಮೈನಾರಿಟಿನ ಕೊಲೆ ಮಾಡ್ತಾರೆ, ಟಾರ್ಚರ್ ಕೊಡ್ತಾರೆ, ಹ್ಯೂಮನ್ ರೈಟ್ಸ್ ವೈಲೇಟ್ ಮಾಡ್ತಾರೆ, ತುಂಬ ವೈಲೇಟ್ ಮಾಡ್ತಾರಂತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಿಮಗೆ ಕಾಶ್ಮೀರ್ ಅಂತ ಒಂದು ಮೂವಿ ಇದೆ, ಋತಿಕ್ ರೋಷನ್ ಆ್ಯಕ್ಟ್ ಮಾಡಿರೋದು, ಮತ್ತು ದಿಲ್ಸೆ ಅಂತ ಇದೆ, ಅಲ್ಲಿ ನಾರ್ತ್ ಈಸ್ಟ್ ಎಕ್ಸ್ಟ್ರೀಮಿಸಮ್ನ, ನಾರ್ತ್ ಈಸ್ಟ್ ಮಿಲಿಟೆಂಟ್ಸ್ನ ಒಂದು ಸಾಫ್ಟ್ ಕಾರ್ನರ್ ಆಗಿ ತೋರಿಸಿದ್ರು. ಮತ್ತು ಇನ್ನೊಂದು ಡೇಂಜರಸ್ ನರೇಟಿವ್ ಏನಂದರೆ, ಟೆರರಿಸ್ಟ್ ಆರ್ ಜಸ್ಟ್ ಮಿಸ್ಅಂಡರ್ಸ್ಟುಡ್ ಆ್ಯಂಡ್ ಮಿಸ್ಗೈಡೆಡ್ ಪೀಪಲ್. ಅಂದರೆ ಆತಂಕವಾದಿಗಳು
ದಾರಿ ತಪ್ಪಿದವರು ಅಂತ ಪೋರ್ಟ್ರೇ ಮಾಡಲಾಗ್ತಾ ಇತ್ತು. ಇದರ ಆಬ್ಜೆಕ್ಟಿವ್ ಏನಂದ್ರೆ ಹಿಂದೂಯಿಸಮ್ ಇಸ್ ಈಕ್ವಲ್ ಟು ಫ್ಯಾಸಿಸಮ್ ಅಂತ ಲಿಂಕ್ ಮಾಡೋದು ಆ್ಯಂಡ್ ಜಿಹಾದಿಗಳನ್ನ ಕೇವಲ ಒಂದು ಮಿಸ್ ಅಂಡರ್ಸ್ಟುಡ್ ವಿಕ್ಟಿಮ್ಸ್ ಅಂತ ಪೋರ್ಟ್ರೇ ಮಾಡೋದು. ಈಗ ಪ್ರಾಬ್ಲಮ್ ಏನಂದ್ರೆ ದುರಂಧರ್ ಟೈಪ್ ಮೂವೀಸ್ ಬಂದಮೇಲೆ ಎಂಟೈರ್ ಐಡಿಯಾಲಜಿಕಲ್ ಲೆನ್ಸ್ ಇದೆಲ್ಲ ಕಂಪ್ಲೀಟಾಗಿ ಬ್ರೇಕ್ ಆಗ್ತಾ ಇದೆ. ಈ ಮೂವಿ ಏನು ಮಾಡಿದೆ ಅಂದರೆ, ಮೊದಲನೇದಾಗಿ ಇದು ಹಿಂದೂಗಳನ್ನ ಗಿಲ್ಟ್ ಪುಷ್ ಮಾಡೋದಕ್ಕೆ ಬಿಡೋದಿಲ್ಲ. ಬದಲಿಗೆ ಈ ಮೂವಿಲಿ ಹಿಂದೂಸಮ್ ಒಂದು ಡಿಗ್ನಿಫೈಡ್, ಸ್ಟ್ರಾಟಜಿಕ್ ಆ್ಯಂಡ್ ಸೆಲ್ಫ್ ಅವೇರ್ ಅಂತ ಪೋರ್ಟ್ರೇ ಮಾಡ್ತಾ ಇದೆ. ಮತ್ತು ಎರಡನೇದಾಗಿ ಈ ಮೂವಿ ಇಂಡಿಯನ್ ಏಜೆನ್ಸೀಸ್ನ ಹೀರೋ ಆಗಿ ಪೋರ್ಟ್ರೇ ಮಾಡ್ತಿದೆ, ಐಡಿಯಾಲಜಿಕಲ್ ವಿಲನ್ಸ್ ಆಗಿ ಅಲ್ಲ. ಈ ಎಡಪಂಥೀಯ ಬುದ್ಧಿಜೀವಿಗಳು ಹಲವಾರು ದಶಕಗಳಿಂದ ಬಿಲ್ಡ್ ಮಾಡಿದ ಒಂದು ನರೇಟಿವ್ ಇದೆಯಲ್ಲ, ಇಂಡಿಯನ್ ಏಜೆನ್ಸೀಸ್ ಆರ್ ವಿಲನ್ಸ್ ಅಂತ, ಅದು ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗ್ತಾ ಇದೆ. ಮೂರನೇದಾಗಿ ಈ ಮೂವಿ ಏನು ಎಕ್ಸ್ಪೋಸ್ ಮಾಡ್ತಿದೆ ಅಂದರೆ, ಈ ಕತಾರ್ ಫಂಡಿಂಗ್ ನೆಟ್ವರ್ಕ್ಸ್ನ, NGO ಇಂಟರ್ಫರೆನ್ಸ್ನ, ಟರ್ಕಿ ಡಿಜಿಟಲ್ ರ್ಯಾಡಿಕಲೈಸೇಷನ್ ಆ್ಯಂಡ್ ಪಾಕಿಸ್ತಾನ ಆ್ಯಂಡ್ ISI ಆಪರೇಷನ್ಸ್ನ, ಈ ಎಲ್ಲ ವಿಷಯಗಳನ್ನ ಡಿಕೇಡ್ಸ್ಗಳ ಕಾಲ ಕೇವಲ ಕಾನ್ಸ್ಪಿರಿಸಿ ಥಿಯರಿ ಅಂತ ಡಿಸ್ಮಿಸ್ ಮಾಡಲಾಗ್ತಾ ಇತ್ತು. ಮತ್ತೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಹೇಳ್ತಾನೆ, ಈ ಮೂವಿಲಿ ಪೋರ್ಟ್ರೇ ಮಾಡಿದ ಆಪರೇಷನ್ಸ್ ಇದಾವಲ್ಲ, ಅವು ಒಂದೇ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ. ಇಂಡಿಯಾದ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂದರೆ ರಾ ಈ ರೀತಿಯ ಡೀಪ್ ಆಪರೇಷನ್ನ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದೆ. ಪಾಕಿಸ್ತಾನದ ಒಳಗೆ ನಡೆಯೋ ಕೆಲವೊಂದು ಆಪರೇಷನ್ಸ್ನ ಇನ್ನೂ ಪಬ್ಲಿಕ್ಗೆ ಡಿಸ್ಕ್ಲೋಸ್ ಮಾಡಿಲ್ಲ. ಬರುವ ಮುಂದಿನ ವಿಡಿಯೋಸಲ್ಲಿ ನಾನು ಆಪರೇಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಹೇಗೆ ರಾ ಪಾಕಿಸ್ತಾನದ ಒಳಗಿನ ಸ್ಟ್ರಕ್ಚರಲ್ ಫಾಲ್ಟ್ ಲೈನ್ಸ್ನ ಎಕ್ಸ್ಪ್ಲೋರ್ಟ್ ಮಾಡಿ ಇಂಡಿಯನ್ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ನ ಪ್ರೊಟೆಕ್ಟ್ ಮಾಡ್ತಿದೆ ಅನ್ನೋದನ್ನು. ಇನ್ನು ದುರಂಧರ್ 2 ಸಿನಿಮಾ ರಿಲೀಸ್ ಆಗೋಕ್ಕೆ 2-3 ದಿನ ಅಷ್ಟೇ ಬಾಕಿ ಇದೆ. ಅಡ್ವಾನ್ಸ್ ಬುಕ್ಕಿಂಗಲ್ಲೇ ಆಲ್ಮೋಸ್ಟ್ ಎಲ್ಲ ಶೋಸು ಹೌಸ್ಫುಲ್ ಆಗ್ತಾ ಇದೆ. ಹಾಗೆ ನೋಡಿದರೆ ಈ ರೀತಿಯ ಕ್ರೇಜ್ ಕೆಲವು ವರ್ಷಗಳ ಹಿಂದೆ ಹಾಲಿವುಡ್ ಫಿಲ್ಮ್ಸ್ ಮತ್ತು ನಮ್ಮ ಸೌತ್ ಇಂಡಿಯಾದ ಬಿಗ್ ಬಜೆಟ್ ಫಿಲ್ಮ್ಸ್ಗೆ ಮಾತ್ರ ಇರ್ತಿತ್ತು. ಆದರೆ ಗೆಸ್ ವಾಟ್, ಈ ಸಲ ಅದೇ ಎಕ್ಸೈಟ್ಮೆಂಟ್ ಒಂದು ಹಿಂದಿ ಮೂವಿ, ಬಾಲಿವುಡ್ ಮೂವಿಗಾಗಿ ಕಾಣಿಸ್ತಾ ಇದೆ. ಟ್ರೈಲರ್ ಬಂದಮೇಲೆ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೆಗೆಟಿವ್ PR ಸ್ಟಾರ್ಟ್ ಆಗಿದೆ. ಕೆಲವರು ಇದನ್ನು ಪ್ರೊಪಗಂಡನು ಅಂತ ಕರೀತಿದ್ದಾರೆ, ಕೆಲವರು ಇದನ್ನು ಹೇಟ್ ಫಿಲ್ಮ್ ಅಂತಲೂ ಹೇಳ್ತಿದ್ದಾರೆ. ಆದರೆ ನೀವು ಟ್ರೈಲರ್ನ ಕೇರ್ಫುಲ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಒಂದು ರೀಸನ್ ಕೂಡ ಕ್ಲಿಯರ್ ಆಗುತ್ತೆ. ಯಾಕಂದರೆ ಆದಿತ್ಯಧರ್ ಮೊದಲನೇ ಪಾರ್ಟ್ಗಿಂತ ಸೆಕೆಂಡ್ ಪಾರ್ಟಲ್ಲಿ ಒಂದು ಹಾರ್ಡ್ ಹಿಟ್ಟಿಂಗ್ ಜಿಯೋ ಪೊಲಿಟಿಕ್ಸ್ನ ತುಂಬ ಚೆನ್ನಾಗಿ ತೋರಿಸಿದ್ರೆ ಅಂತ ಒಂದು ಫೀಲ್ ಬರ್ತಾ ಇದೆ. ಟ್ರೈಲರ್ನ ಆರಂಭನೇ ಒಂದು ಶಾಕಿಂಗ್ ಲೈನಿಂದ ಸ್ಟಾರ್ಟ್ ಆಗುತ್ತೆ. ಹಿಂದೂಗಳು ತುಂಬಾ ಪೊಗ್ಲು ಸ್ವಭಾವದವರು. ಪಕ್ಕದಲ್ಲೇ ಇರ್ತೀವಿ ನಾವು, ದಿಕ್ಕದಲ್ಲಿರೋ ದಮ್ಮೆಲ್ಲ ಹಾಕಿ ಕಿತ್ಕೊಳ್ಳಿ ನಿಮ್ ಕೆಲದೇನ್ ಕಿತ್ಕೊಳ್ಳೋಕ್ಕಾಗತ್ತೋ. ಇದು ಸಿಂಪಲ್ ಡೈಲಾಗ್ ಅಲ್ಲ, ಇದು ದಶಕಗಳ ಕಾಲ ಭಾರತ ವಿರುದ್ಧ ಬಳಸಲಾಗ್ತಿರೋ ಒಂದು ಮೈಂಡ್ ಸೆಟ್ನ ತೋರಿಸುತ್ತೆ. ಮೊದಲನೇ ಪಾರ್ಟ್ನಲ್ಲಿ ರಣಬೀರ್ ಸಿಂಗ್ ಕ್ಯಾರೆಕ್ಟರ್ ಒಂದು ಮೇಲೆ ಅಷ್ಟೊಂದು ಫೋಕಸ್ ಇರಲಿಲ್ಲ. ಆದರೆ ಈ ಬಾರಿ ಸ್ಟೋರಿಯ ದೊಡ್ಡ ಭಾಗನೇ ರಣಬೀರ್ ಸಿಂಗ್ ಅಭಿನಯಿಸಿರೋ ಜಸ್ಕೀರತ್ ಸಿಂಗ್ ರಾಂಗಿ ಕ್ಯಾರೆಕ್ಟರ್ ಸುತ್ತಾನೆ ತಿರುಗುವ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಅನ್ನೋನ್ ಗನ್ಮನ್ ಸ್ಟೋರಿನ ತೋರಿಸಿದ್ದಾರೆ. ಅವನು ಈ ಮಿಷನ್ ಏನಂದ್ರೆ ಪಾಕಿಸ್ತಾನದ ಒಳಗಿನಿಂದಲೇ ಭಾರತ ವಿರುದ್ಧ ಕೆಲಸ ಮಾಡ್ತಿರೋ ಸಂಪೂರ್ಣ ಟೆರರ್ ನೆಟ್ವರ್ಕ್ನ ಡಿಸ್ಟ್ರಾಯ್ ಮಾಡೋದು. ಆದರೆ ನೋಡಿ, ಟ್ರೈಲರ್ನ ಬಿಗ್ಗೆಸ್ಟ್ ಹೈಲೈಟ್ ಇದಲ್ಲ. ಟ್ರೈಲರ್ನಲ್ಲಿ ಮೋಸ್ಟ್ ಡಿಸ್ಟರ್ಬಿಂಗ್ ಮೂಮೆಂಟ್ ಯಾವುದಂದ್ರೆ ಮೇಜರ್ ಇಕ್ಬಾಲ್ ಅಂದ್ರೆ ಅರ್ಜುನ್ ರಾಮ್ಪಾಲ್ ಕ್ಯಾರೆಕ್ಟರ್ ಒಂದು ಡೈಲಾಗ್ ಹೇಳ್ತಾನೆ, ಕೇಳ್ಕೊಳ್ಳಿ. ಹಿಂದೂಸ್ತಾನಿ ಕಾಫಿರ್ನ ತಲೆ ಕಡ್ದು ಮುಷರಫ್ನ ದಸ್ತರ್ಖಾನ್ ಮೇಲೆ ಇಟ್ಟಿದ್ದ ಮೇಜರ್ ಇಕ್ಬಾಲ್. ಈ ಡೈಲಾಗ್ ಕೇಳಿದೊಡನೆ ಕೆಲವರಿಗೆ ಎಕ್ಸಾಗ್ರೇಷನ್ ಅನ್ಸ್ಬೋದು, ಏನೋ ಸಿನಿಮ್ಯಾಟಿಕ್ ಇರ್ಬೋದು ಅಂತ, ಯಾಕಂದ್ರೆ ಡೈನಿಂಗ್ ಟೇಬಲ್ ಮೇಲೆ ಯಾರಾದ್ರೂ ತಲೆ ಕತ್ತರಿಸಿಡ್ತಾರ ಅಂತ. ಆದ್ರೆ ಡೈಲಾಗ್ ಇಲ್ಲಿ ಮುಂದುವರಿಯುತ್ತೆ, ಕೇಳಿ ಇನ್ನೊಂದ್ಸಲ. ಮೇಜರ್ ಇಕ್ಬಾಲ್, ಖುದಾ ಕಸಮ್, ಈಗ ಮತ್ತೊಬ್ಬ ಹಿಂದೂಸ್ತಾನಿ ತಲೆ ಕಡ್ದು ಮುರೀದ್ನ ಮಿನಾರ್ಗೆ ನೇತ್ ಹಾಕ್ತೀನಿ. ಆದ್ರೆ ಸತ್ಯ ಅಂದ್ರೆ ಈ ಡೈಲಾಗ್ ಹಿಂದೆ ಒಂದು ನಿಜವಾದ ಒಂದು ಅತ್ಯಂತ ಕ್ರೂರ ಘಟನೆ ಇದೆ. ಮತ್ತೆ ಇಂದಿಗೂ ಭಾರತದಲ್ಲಿ ತುಂಬಾ ಜನರಿಗೆ ಈ ವಿಷಯದ ಬಗ್ಗೆ ಗೊತ್ತೇ ಇಲ್ಲ. ಈ ಘಟನೆನ ಅರ್ಥ ಮಾಡ್ಕೊಳ್ಳೋಕೆ ನಾವು ಸುಮಾರು 26 ವರ್ಷ ಹಿಂದೆ ಹೋಗ್ಬೇಕು. 27 ಫೆಬ್ರವರಿ 2000, ಜಾಗ ಜಮ್ಮು ಕಾಶ್ಮೀರ್ನ ನೌಶೆರಾ ಸೆಕ್ಟರ್. ಇಲ್ಲಿ ಇಂಡಿಯನ್ ಆರ್ಮಿಯ 17 ಮರಾಠ ಲೈಫ್ ಇನ್ಫೆಂಟ್ರಿ ಒಂದು ಫಾರ್ವರ್ಡ್ ಪೋಸ್ಟ್ ಇತ್ತು. ಈ ಪೋಸ್ಟ್ ಟ್ಯಾಕ್ಟಿಕಲ್ ಆಗಿ ತುಂಬಾ ವೀಕ್ ಪೊಸಿಷನ್ ಇತ್ತು, ಯಾಕಂದ್ರೆ 3 ಕಡೆಯಿಂದನೂ ಪಾಕಿಸ್ತಾನ ಆವರಿಸಿತ್ತು. ಅಂದಿನ ಕಮಾಂಡಿಂಗ್ ಆಫೀಸರ್ ಹಲವಾರು ಬಾರಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಡಿಫೆನ್ಸ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡಿದ್ರು ಈ ಪೋಸ್ಟ್ನ ಸ್ವಲ್ಪ ಹಿಂದೆ ತಗೊಳ್ಳೋದು ಒಳ್ಳೆಯದು ಅಂತ. ಆದರೆ ಅವರಿಗೆ ಪರ್ಮಿಷನ್ ಸಿಕ್ಕಿರಲಿಲ್ಲ. ಹಾಗೆ ಈ ವೀಕ್ನೆಸ್ನ ಬಳಸ್ಕೊಂಡು ಒಂದು ರಾತ್ರಿ ಸಮಯದಲ್ಲಿ ಸುಮಾರು 25 ಟೆರರಿಸ್ಟ್ಗಳ ಜೊತೆ ಪಾಕಿಸ್ತಾನದ 5 ಜನ ಸೋಲ್ಜರ್ಸ್ ಸೇರಿ ಈ ಫಾರ್ವರ್ಡ್ ಪೋಸ್ಟ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಅಟ್ಯಾಕರ್ನ ಲೀಡ್ ಮಾಡಿದವನೇ ಇಲಿಯಾಸ್ ಕಾಶ್ಮೀರಿ. ಅವನು ಮೊದಲು ಪಾಕಿಸ್ತಾನದ ಸ್ಪೆಷಲ್ ಸರ್ವಿಸ್ ಗ್ರೂಪ್ ಜೊತೆ ಕೆಲಸ ಮಾಡ್ತಾ ಇದ್ದ. ನಂತರ ಹರ್ಕತುಲ್ ಜಿಹಾದ್ ಅಲ್ ಇಸ್ಲಾಮಿ ಅನ್ನೋ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ನ ಕಮಾಂಡರ್ ಕೂಡ ಆದ. ಈ ಅಟ್ಯಾಕ್ನಲ್ಲಿ ಇಂಡಿಯನ್ ಆರ್ಮಿಯ 7 ಜನ ಸೈನಿಕರು ಹುತಾತ್ಮರಾಗ್ತಾರೆ. ಆದರೆ ಈ ಅಟ್ಯಾಕ್ನ ಮೋಸ್ಟ್ ಕ್ರೂಷಿಯಲ್ ಪಾರ್ಟ್ ಅಂದರೆ ಅದರ ನಂತರ ನಡೆದಿದ್ದು. ಸಿಪಾಯಿ ಬಾಬು ಸಾಹೇಬ್ ಮಾರುತಿ ತಾಲೇಕರ್ ಇವರನ್ನ ಟೆರರಿಸ್ಟ್ ಸೆರೆ ಹಿಡಿದು ಅವ್ರನ್ನ ತಲೆನ ಕತ್ತರಿಸ್ತಾರೆ. ನಂತರ ಆ ತಲೆನ ಲೈನ್ ಆಫ್ ಕಂಟ್ರೋಲ್ LOC ಇಂದ ಆಚೆ ತಗೊಂಡೋಗಿ ಪಾಕಿಸ್ತಾನಕ್ಕೆ ತಗೊಂಡೋಗ್ತಾರೆ. ಅಲ್ಲಿ ಆ ತಲೆನ ಒಂದು ಟ್ರೋಫಿ ಥರ ಪ್ರದರ್ಶನ ಮಾಡ್ತಾರೆ. ಸ್ನೇಹಿತರೆ, ರಿಪೋರ್ಟ್ಸ್ನ ಪ್ರಕಾರ ಕೋಟ್ಲಿ ಏರಿಯಾ ಅಂದರೆ ಪಾಕಿಸ್ತಾನದ ಆಕ್ಯುಪೈಡ್ ಕಾಶ್ಮೀರಲ್ಲಿ ಒಂದು ಕೋಟ್ಲಿ ಏರಿಯಾ ಅಂತಿದೆ.
ಅಲ್ಲಿ ಒಂದು ಪಿಕಪ್ ಟ್ರಕ್ ಮೇಲೆ ಈ ತಲೆನ ಇಟ್ಟು ಪ್ರದರ್ಶನ ವಸ್ತುವಾಗಿ ಮಾಡ್ತಾರೆ. ಇಡೀ ದಿನ ಆ ತಲೆನ ಪಿಕಪ್ ಟ್ರಕ್ ಮೇಲೆ ಇಟ್ಕೊಂಡು ಊರು ಸುತ್ತಾಡ್ತಾರೆ ಮತ್ತು ಕ್ರೌಡ್ ಅದನ್ನ ನೋಡಿ ಚೀರ್ ಮಾಡ್ತಾರೆ. ನಂತರ ಕೆಲವು ಜನ ಟೆರರಿಸ್ಟ್ನ ಅರೆಸ್ಟ್ ಮಾಡಿದಾಗ ಇಂಟರಾಗೇಷನ್ ಅಲ್ಲಿ ಕೇಳಿಬಂದ ಒಂದು ಆಶ್ಚರ್ಯಕ ಸಂಗತಿ ಏನಂದ್ರೆ ಆ ತಲೆ ಜೊತೆಗೆ ಆ ನೀಚರು ಫುಟ್ಬಾಲ್ ಕೂಡ ಆಡಿದ್ರಂತೆ. ಸ್ವಲ್ಪ ಇಮ್ಯಾಜಿನ್ ಮಾಡಿ, ಒಬ್ಬ ಸೋಲ್ಜರ್ ತನ್ನ ದೇಶದ ರಕ್ಷಣೆ ಮಾಡ್ತಾ ಇರ್ತಾನೆ, ರಕ್ಷಣೆ ಮಾಡ್ತಾ ಮಾಡ್ತಾ ಅವನು ಹುತಾತ್ಮನಾಗ್ತಾನೆ, ಆದರೆ ಅವನ ತಲೆನ ಟ್ರೋಫಿ ತರ ಪ್ರದರ್ಶನ ಮಾಡಲಾಗಿದೆ. ಇಷ್ಟೇ ಅಲ್ಲ, ಆ ಸಮಯದ ಪಾಕಿಸ್ತಾನಿ ಆರ್ಮಿ ಚೀಫ್ ಮತ್ತು ಪ್ರೆಸಿಡೆಂಟ್ ಆದಂಥ ಪರ್ವೇಜ್ ಮುಷರಫ್ ಈ ಅಟ್ಯಾಕ್ಗೆ ಕಾರಣ ಆದಂಥ ಇಲಿಯಾಸ್ ಕಶ್ಮೀರ್ಗೆ 1 ಲಕ್ಷ ಪಾಕಿಸ್ತಾನ್ ರೂಪೀಸ್ನ ಬಹುಮಾನ ಕೂಡ ಕೊಡ್ತಾನೆ. ಕೊನೆಗೆ ಸಿಪಾಯಿ ಮಾರುತಿ ತಲೇಕರ್ ಅವರ ಅಂತ್ಯಕ್ರಿಯೆನ ಅವ್ರದೇ ಹುಟ್ಟೂರಲ್ಲಿ ತಲೆ ಇಲ್ದೇನೆ ಮಾಡಬೇಕಾಗಿತ್ತು. ಅವರ ತಂಗಿ ಕೊನೆ ಸಲ ತಮ್ಮ ಅಣ್ಣನ ಮುಖ ನೋಡಬೇಕು ಅಂದ್ರೂ ಬಯಸಿದ್ಲು, ಆದರೆ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಆ ತಲೆ ಇವತ್ತು ಹಿಂದಿರುಗಿಲ್ಲ. ಮುಂದೆ ಅದೇ ಇಲಿಯಾಸ್ ಕಶ್ಮೀರಿ ವಿಶ್ವದ ಮೋಸ್ಟ್ ಡೇಂಜರಸ್ ಟೆರರಿಸ್ಟ್ ಕೂಡ ಆದ. ಅವನು ಹರ್ಕತುಲ್ ಜಿಹಾದಿಲ್ ಇಸ್ಲಾಮಿಯಾ ಒಂದು ಸೀನಿಯರ್ ಕಮಾಂಡರ್ ಕೂಡ ಆಗಿದ್ದ. ನಂತರ ಅಲ್-ಖೈದಾ ಅವನನ್ನ ತನ್ನ ರೀಜನ್ನ ಮಿಲಿಟರಿ ಸ್ಟ್ರಾಟಜಿಸ್ಟ್ ಆಗಿ ನೇಮಕ ಮಾಡುತ್ತೆ. ಅವನು 313 ಬ್ರಿಗೇಡ್ ಅನ್ನೋ ನೆಟ್ವರ್ಕ್ ಕೂಡ ನಿರ್ಮಿಸಿದ್ದ. ಈ ನೆಟ್ವರ್ಕ್ ಇದೆಯಲ್ಲ, ಸ್ಪೆಷಲಿ ಇಂಡಿಯಾ ಮತ್ತೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಟೆರರ್ ಅಟ್ಯಾಕ್ ನ ಪ್ಲಾನ್ ಮಾಡ್ತಾ ಇತ್ತು. ಪಾಕಿಸ್ತಾನಿ ಜರ್ನಲಿಸ್ಟ್ ಒಂದ್ಸಲ ಹಮೀದ್ ಮೀರ್ ಅನ್ನೋರು ಇಲಿಯಾಸ್ ಕಶ್ಮೀರ್ ಇಂಟರ್ವ್ಯೂ ತಗೊಳ್ಬೇಕಾದ್ರೆ ಅಲ್ಲಿ ಇಲಿಯಾಸ್ ಕಶ್ಮೀರ್ ಒಂದು ಓಪನ್ ಸ್ಟೇಟ್ಮೆಂಟ್ ಹೇಳ್ತಾನೆ. ಅದೇನಂದ್ರೆ ಅವನ ಅಲ್ಟಿಮೇಟ್ ಗೋಲ್ ಇಂಡಿಯಾ ಮತ್ತೆ ಪಾಕಿಸ್ತಾನ ನಡುವೆ ವಾರ್ ಕ್ರಿಯೇಟ್ ಮಾಡೋದು. ಒಂದು ವೇಳೆ ವಾರ್ ಕ್ರಿಯೇಟ್ ಆದ ಟೈಮಲ್ಲಿ ಕಾಶ್ಮೀರ್ ಇಶ್ಯೂನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಸ್ಕಲೇಟ್ ಮಾಡೋದು. ಅವನು ಪ್ರತಿ ವರ್ಷ ಈ ಇಂಡಿಯನ್ ಬಾರ್ಡರ್ ಸ್ಟೇಟ್ಸ್ ಅಲ್ಲಿರುವಂತ ಸಿಂಧ್, ಇಸ್ಲಾಮಾಬಾದ್, POK ಇಂದ ಹಲವಾರು ಜನ ಯುವಕರನ್ನ ರಿಕ್ರೂಟ್ ಮಾಡ್ತಾ ಇದ್ದ. ಅವರಿಗೆ ಅಫ್ಘಾನಿಸ್ತಾನ್ ಟ್ರೈನಿಂಗ್ ಕ್ಯಾಂಪ್ಸ್ ಅಲ್ಲಿ ಟೆರರ್ ಟ್ರೈನಿಂಗ್ ಕೂಡ ಕೊಡಿಸ್ತಾ ಇದ್ದ. ಈಗ ದುರಂಧರ್ 2 ಟ್ರೈಲರ್ ನಲ್ಲಿ ಇಲಿಯಾಸ್ ಕಶ್ಮೀರಿ ಅದನ್ನೇ ಹೇಳ್ತಾ ಇದ್ದಾನೆ. ಮೊದಲು ಒಂದು ಹಿಂದೂ ಕಾಫಿರ್ನ ತಲೆ ಕತ್ತರಿಸಿದ್ದೆ, ಈಗ ಮತ್ತೊಂದು ತಲೆ ಮುರಿದ್ಕಿಯ ಮಿನಾರ್ನಲ್ಲಿ ತೂಗು ಹಾಕ್ತೀನಿ ಅಂತ. ಮತ್ತು ಇಲ್ಲಿ ಅವನು ಮುರಿದ್ಕಿ ಅನ್ನೋದನ್ನ ಯಾಕೆ ಹೇಳ್ತಿದ್ದಾನೆ ಗೊತ್ತಾ? ಯಾಕಂದ್ರೆ ಸಂಪೂರ್ಣ ಪಾಕಿಸ್ತಾನದ ಒಂದು ಟೆರರ್ ಎಕೋಸಿಸ್ಟಮ್ ಇದೆಯಲ್ಲ, ಇದೇ ತರದ ಟ್ರೈನಿಂಗ್ ಸೆಂಟರ್ ನಲ್ಲಿ ಡೆವಲಪ್ ಆಗ್ತಾ ಇದೆ. ಈ ಮುರಿದ್ಕಿಯ ಮರ್ಕಜೆ ತೈಬಾ ಟ್ರೈನಿಂಗ್ ಸೆಂಟರ್ನ ಲಷ್ಕರೆ ತೈಬಾ ಅಂದ್ರೆ LETಯ ಹೆಡ್ ಕ್ವಾರ್ಟರ್ಸ್ ಅಂತ ನಾವು ಕೂಡ ಕರೀತಾರೆ. ಸುಮಾರು 82 ಎಕರೆಯಲ್ಲಿ ಹರಡಿರೋ ಈ ಕಾಂಪ್ಲೆಕ್ಸ್ ಒಂದು ಸೆಲ್ಫ್ ಕಂಟೆಂಟ್ ರಾಡಿಕಲ್ ಎನ್ಕ್ವೈರಿ ಆಗಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ಮದ್ರಾಸ ಇದೆ, ಕ್ಲಾಸ್ ರೂಮ್ಸ್ ಇದಾವೆ, ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್ ಇದಾವೆ, ಹಾಸ್ಟೆಲ್ಸ್ ಇದೆ, ಸ್ಪೋರ್ಟ್ಸ್ ಗ್ರೌಂಡ್ಸ್ ಇದೆ, ಮಾರ್ಕೆಟ್ ಅಂಡ್ ಟ್ರೈನಿಂಗ್ ಫೆಸಿಲಿಟೀಸ್ ಎಲ್ಲಾ ತರದ ಫೆಸಿಲಿಟಿನೂ ಇಲ್ಲಿದೆ. ಪ್ರತಿ ವರ್ಷ ಸುಮಾರು 1000ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಇಲ್ಲಿ ಎನ್ರೋಲ್ ಆಗ್ತಾರೆ ಮತ್ತು ಅವರಿಗೆ ಐಡಿಯಾಲಜಿಕಲ್ ಇಂಡಾಕ್ಟ್ರಿನೇಷನ್ ಜೊತೆಗೆ ಮಿಲಿಟರಿ ಟ್ರೈನಿಂಗ್ ಕೂಡ ಕೊಡಲಾಗುತ್ತೆ. ಇನ್ನೊಂದು ಆಶ್ಚರ್ಯಕರ ಘಟನೆ ಏನಂದ್ರೆ 26/11 ಮುಂಬೈ ಅಟ್ಯಾಕ್ ರೂವಾರಿಯಾದಂಥ ಅಜ್ಮಲ್ ಕಸಬ್ ಮತ್ತು ಅವನ ಸಹಚರ ಟ್ರೈನಿಂಗ್ ಕೂಡ ಮುರಿದ್ಗೆ ಇದೇ ಕಾಂಪ್ಲೆಕ್ಸ್ ನಲ್ಲಿ ಆಗಿತ್ತು. ರಿಪೋರ್ಟ್ಸ್ ಹೇಳೋ ಪ್ರಕಾರ ಈ ಕಾಂಪ್ಲೆಕ್ಸ್ಗೆ ಒಸಾಮಾ ಬಿನ್ ಲಾಡೆನ್ ಕೂಡ ಫಂಡ್ ಮಾಡಿದ್ದ ಅಂತ. ಅಂದ್ರೆ ಇದು ಸಿಂಪಲ್ ಟ್ರೈನಿಂಗ್ ಕ್ಯಾಂಪ್ ಅಲ್ಲ, ಇದು ಒಂದು ಕಂಪ್ಲೀಟ್ ಟೆರರ್ ಇನ್ಫ್ರಾಸ್ಟ್ರಕ್ಚರ್ ಎಕೋಸಿಸ್ಟಮ್. ಆದರೆ ಈಗ ಪಿಕ್ಚರ್ ಸ್ವಲ್ಪ ಬದಲಾಗಿದೆ. ಇತ್ತೀಚೆಗೆ ನಡೆದಂಥ ಆಪರೇಷನ್ ಸಿಂಧೂರ್ ಟೈಮಲ್ಲಿ ಇಂಡಿಯನ್ ಆರ್ಮಿ ಮುರಿದ್ಕಿಯ ಈ ಟೆರರ್ ಇನ್ಫ್ರಾಸ್ಟ್ರಕ್ಚರ್ನ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಮಾಡಿದೆ. ಈ ಆಪರೇಷನ್ ಅಲ್ಲಿ ಟೆರರ್ ಟ್ರೈನಿಂಗ್ ಫೆಸಿಲಿಟೀಸ್, ಇಂಡಾಕ್ಟ್ರಿನೇಷನ್ ಸೆಂಟರ್ಸ್, ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ಗೆ ನಮ್ಮ ಇಂಡಿಯನ್ ಏರ್ಫೋರ್ಸ್ ತುಂಬಾನೇ ಡ್ಯಾಮೇಜ್ ಮಾಡಿದೆ. ದಶಕಗಳ ಕಾಲ ಟೆರರ್ ಟ್ರೈನಿಂಗ್ ಹಬ್ ಆಗಿದ್ದ ಜಾಗನೇ ಇಂಡಿಯನ್ ಏರ್ಫೋರ್ಸ್ ಡೈರೆಕ್ಟ್ ಟಾರ್ಗೆಟ್ ಮಾಡಿತ್ತು. ಹಾಗೆ ಇದೇ ಕಂಟೆಕ್ಸ್ಟ್ ಅನ್ನ ಆದಿತ್ಯದರ್ ತಮ್ಮ ಮೂವಿ ಟ್ರೈಲರ್ ನಲ್ಲಿ ಡೀಟೇಲ್ ಆಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಅದಕ್ಕೆ ಟ್ರೈಲರ್ನ ಕೊನೆಯಲ್ಲಿ ಒಂದು ಪವರ್ಫುಲ್ ಡೈಲಾಗ್ ಬರುತ್ತೆ, ಈಗ ಪಾಕಿಸ್ತಾನದ ಮುಸ್ತಕ್ಬಿಲ್ ಅಂದ್ರೆ ಪಾಕಿಸ್ತಾನದ ಫ್ಯೂಚರ್ ಹಿಂದೂಸ್ತಾನ ತೀರ್ಮಾನ ಮಾಡುತ್ತೆ ಅಂತ. ಈ ಡೈಲಾಗ್ ಸಿಂಪಲ್ ಕ್ಲೈಮ್ಯಾಕ್ಸ್ ಲೈನ್ ಅಲ್ಲ, ಇದು ಭಾರತದಲ್ಲಿ ಕೆಲವು ವರ್ಷಗಳಲ್ಲಿ ಬದಲಾಗ್ತಿರೋ ಒಂದು ನರೇಟಿವ್ನ ಒಂದು ರಿಫ್ಲೆಕ್ಟ್ ಮಾಡುತ್ತೆ. ದಶಕಗಳ ಕಾಲ ಒಂದು ನರೇಟಿವ್ ಇತ್ತು ಭಾರತದಲ್ಲಿ, ಕಲ್ಚರಲ್ ಎಕ್ಸ್ಚೇಂಜ್, ಪೀಸ್ ಟಾಕ್ಸ್, ಅಮನ್ ಕಿ ಆಶಾ ಮೂಲಕ ರಿಲೇಷನ್ನ ಇಂಪ್ರೂವ್ ಮಾಡ್ಬೋದು ಅಂತ. ಆದರೆ ರಿಪೀಟೆಡ್ ಟೆರರ್ ಅಟ್ಯಾಕ್ಸ್, ಬಾರ್ಡರ್ ಇನ್ಸಿಡೆಂಟ್ಸ್ ಮತ್ತೆ ಇನ್ಫಿಲ್ಟ್ರೇಷನ್ ನಂತರ ಈ ಪಬ್ಲಿಕ್ ಒಪಿನಿಯನ್ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ. ಈಗ ದೊಡ್ಡ ಸಂಖ್ಯೆಯ ಜನರು ಏನ್ ಬಿಲೀವ್ ಮಾಡ್ತಾ ಇದ್ದಾರೆ ಅಂದ್ರೆ ಪಾಕಿಸ್ತಾನ ರೊಮ್ಯಾಂಟಿಸೈಸ್ ಮಾಡೋ ಕಾಲ ಮುಗಿದು ಹೋಗಿದೆ ಅಂತ. ದುರಂಧರ್ 2 ಟ್ರೈಲರ್ ನಲ್ಲಿ ಅದೇ ಒಂದು ಹೊಸ ರಿಯಾಲಿಟಿ ತೋರಿಸಲಾಗ್ತಾ ಇದೆ. ಬಹುಶಃ ಅದಕ್ಕೆ ಈ ಸಿನಿಮಾ ಸಿಂಪಲ್ ಆಕ್ಷನ್ ಥ್ರಿಲ್ಲರ್ ಮಾತ್ರ ಅಲ್ಲ, ಇದು ಒಂದು ಕಥೆ ಆಗುತ್ತೆ. ಜನರು ದೀರ್ಘಕಾಲ ಮರೆತೋಗಿದ್ದ ಒಂದು ಇತಿಹಾಸನ ಮತ್ತೆ ನೆನಪಿಸೋಕತ್ತೆ. ನಿಮಗೆ ಸಾಧ್ಯವಾದರೆ ಇದೇ 19ಗೆ ರಿಲೀಸ್ ಆಗ್ತಿರೋ ದುರಂಧರ್ 2 ಮೂವಿನ ಸಿನಿಮಾ ಹಾಲಲ್ಲಿ ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.